ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಆ್ಯಕ್ಚುಲಿ ಇವಾಗ ಆಲ್ರೆಡಿ 8 ಗಂಟೆ ಆಗಿದೆ. ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿ ಮನೆಯವ್ರನ್ನ ಡ್ಯೂಟಿಗೆ ಕಳಿಸಿ ಚಪಾತಿ ಬಿಟ್ರೋಟ್ ಪಲ್ಯನೂ ಸಹ ಆಯಿತು. ಸೊ ಇವಾಗ ನಾನು ವಾಕಿಂಗ್ ಹೋಗೋಣ ಅಂತ. ಮುಂಚೆ ಎಲ್ಲ ಬೆಳಗ್ಗೆನೇ ಹೋಗ್ತಿದ್ದೆ, 5:30 to 6:30 ಹೋಗ್ತಿದ್ದೆ. ಇವಾಗ ಇನ್ನೂ ಕತ್ಲಿರುತ್ತೆ, ಅದಕ್ಕೋಸ್ಕರ ಹೋಗೋಕ್ಕಾಗಲ್ಲ. ನಮ್ಮ ಕಡೆ ಗೊತ್ತಲ್ವ ನಿಮಗೆ ಹೆಂಗಿರುತ್ತೆ ಏರಿಯಾ ಅಂತ, ಮನೆಗಳು ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ. ಅದಕ್ಕೆ ತಿಂಡಿ ಎಲ್ಲ ಮಾಡಿಟ್ಟು ಅವ್ರನ್ನ ಎಲ್ಲರಿಗೂ ಕಳಿಸ್ಕೊಟ್ಟು ಆಮೇಲೆ ಹೋಗೋಣ ಅಂತ ಇವಾಗ ಮಕ್ಕಳಿಗೆಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ ಬಸ್ ಹತ್ರ. ಮನೆಯವರು ಹೋಗಾಯಿತು. ಸೊ ವಾಕಿಂಗ್ ಹೋಗೋಣ ಬನ್ನಿ, ಹೋಗ್ತಾ ಮಾತಾಡೋಣ. ಹೌದಾ ಫ್ರೆಂಡ್ಸ್, ನನ್ನ ರೆಗ್ಯುಲರ್ ವಾಕಿಂಗ್ ಜಾಗ ಅಂತ ಹೇಳ್ಬೋದು, ವಾಕಿಂಗ್ ರೋಡು. ಇವಾಗ ಸ್ವಲ್ಪ ಚಳಿಗಾಲ ಅಲ್ವಾ, ಸೊ 8 ಗಂಟೆ ಆದರೂ ಆರಾಮಾಗಿ ವಾಕ್ ಮಾಡ್ಬೋದು. ಸೊ ಹಾಗೆ ವಾಕಿಂಗ್ ಬರ್ತಾ ನೋಡಿ ಫ್ರೆಂಡ್ಸ್, ಬದನೆಕಾಯಿ ಗಿಡ ಇದೆ. ಬದನೆಕಾಯಿ ನಾನು ಆ್ಯಕ್ಚುಲಿ ತೊಗೊಂಡೋದೆ ಮೊನ್ನೆ. 1 kg ಕೊಡಿ ಕಾಸಿಗೆ ಅಂದರೆ ಪಾಪ ಅವ್ರು ಒಂದು 2-3 kg ಹಂಗೆ ಕೊಟ್ಬಿಟ್ರು ಫ್ರೀಯಾಗೆ. ನೋಡಿ ನವಿಲು ಕೂತಿತ್ತು ಅಲ್ಲಿ, ಹೋಯ್ತು ಜಂಪ್ ಮಾಡಿ ಆ ಕಡೆ. ಅವ್ರಿಗೆ ಮನುಷ್ಯರು ವಾಸನೆ ಆ ಸೌಂಡ್ ಅಷ್ಟು ಬೇಗ ಗೊತ್ತಾಗ್ಬಿಡುತ್ತಲ್ವ, ಹತ್ರ ಬಂದ ತಕ್ಷಣ ಓಡೋಗ್ಬಿಡುತ್ತೆ. ಎಲ್ಲ ಆಲ್ರೆಡಿ ಹಾಳಾಗ್ತಿದೆ ಅನಿಸುತ್ತೆ ಇದು ಬದನೆ ಗಿಡ. ಸ್ವಲ್ಪ ಕಪ್ಪು ಬದನೆಕಾಯಿ. ಸೊ ಹಾಗೆ ಈ ಕಡೆ ದಾಳಿಂಬೆ ತೋಟ ಇದೆ. ದಾಳಿಂಬೆ ಹಣ್ಣು ಜಸ್ಟ್ ಇನ್ನೂ ಹೂವು ಆಗೋ ಸ್ಟೇಜ್ ಅನಿಸುತ್ತೆ, ಇನ್ನೂ ಚಿಗುರ್ತಾ ಇದೆ. ಚೆನ್ನಾಗಿ ಮಾಡಿದಾರಲ್ಲ. ಮೊದಲೆಲ್ಲ ಇಲ್ಲಿ ಟೊಮೊಟೊ ಅದು ಇದು ಹಾಕೋರು, ಇವಾಗೆಲ್ಲ ಈ ಕಡೆ ದಾಳಿಂಬೆ ಹಣ್ಣು ಸ್ಟಾರ್ಟ್ ಮಾಡಿದ್ದಾರೆ, ದಾಳಿಂಬೆ ಹಣ್ಣು ಬೆಳೆಯೋದಕ್ಕೆ. ಸೊ ವಿಡಿಯೋ ಮೊದಲಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಬಿಕಾಸ್ ಸ್ವೀಟ್ ಕ್ಯಾರೆಟ್ ಅಲ್ವಾ, ತುಂಬ ಈಸಿಯಾಗೆ ಮಾಡೋದನ್ನ ತೋರಿಸ್ತಾ ಇದ್ದಾಳೆ ನನ್ನ ಮಗಳು. ಹಾಗೆ ಒಂದು ಬ್ರೆಡ್ ರೋಸ್ಟ್ ರೆಸಿಪಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಅದು ಕೂಡ ತುಂಬ ಈಸಿ. ಹಾಗೆ ನಾವಿರೋ ಊರಲ್ಲಿ ಒಂದು ಉತ್ಸವ, ದೇವ್ರ ಉತ್ಸವ ಇದೆ, ಅದು ತುಂಬ ಚೆನ್ನಾಗಿದೆ. ಸೊ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ಶಿವರಾತ್ರಿ ಹಬ್ಬ ಬಂತಲ್ಲ, ಬನ್ನಿ ಹಂಗೆ ಸಾವಂತಿಗೆವಿನ ತೋಟ ಇದೆ ಇಲ್ಲೇ, ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ ಕಲರ್ ಸಾವಂತಿಗೆ ಹೂವು. ಆಲ್ರೆಡಿ ಎಲ್ಲ ಅರ್ಧ ಕಿತ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಶಿವರಾತ್ರಿ ಹಬ್ಬ ಬಂತಲ್ಲ, ಸ್ವಲ್ಪ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಆವಾಗ ಗಿಡದಿಂದ ಕಟ್ ಮಾಡಿ ಕೊಡ್ತಾರೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅಷ್ಟು ನೋಡ್ತಾ ಇರ್ಬೋದು ನೀವು, ಎಷ್ಟು ಫ್ರೆಶ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಅಮ್ಮಾರು ಬಂದಿದ್ರು ಮೊನ್ನೆ ಊರಿಂದ, ಅವ್ರಿಗೂ ಸಹ ನಾನು 1 kg ಕೊಟ್ಟು ಕಳಿಸ್ದೆ. ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಯಾವಾಗ ಕಿತ್ತಿರೋದಲ್ವ, 1 ತಿಂಗಳಾದ್ರೂ ಇರುತ್ತೆ, ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಬಳಸ್ಬೋದು. ನಮ್ಮ ಮನೆ ಮುಂದೆನೇ ನಾನು ಸ್ವಲ್ಪ ದಾಸವಾಳ ಗಿಡಗಳು ಹಾಕ್ಕೊಂಡಿರೋದ್ರಿಂದ ಡೈಲಿ ಪೂಜೆಗೆ ಸಿಕ್ಬಿಡುತ್ತೆ. ಸೊ ಹಂಗಾಗಿ ನಾನು ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. ಇದು ಹಬ್ಬ ಇತ್ತು, ಆಮೇಲೆ ಇದು ನೋಡಿ ಬಿಡಲಾರ್ದೆ ತೊಗೊಂಡಿದ್ದಾಯಿತು ನಾನು. ಹಬ್ಬಕ್ಕೆ ಸ್ವಲ್ಪ ಏರಿಸ್ಬಿಟ್ಟು ಹಾಕ್ಬೋದು ಆರಾಮ ಮಾಡಿ ಅಂತ ಹೇಳ್ಬಿಟ್ಟು. ಇದೇ ಹೂವು ನೀವು ಹೊರಗಡೆ ಕೇಳಿದ್ರೆ ಎಷ್ಟು, 1/4 kg 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ. ಇನ್ನು ಹಬ್ಬ ಸೀಸನಲ್ಲಂತೂ ಬಿಡು 80 ರೂಪಾಯಿನೇ ಹೇಳ್ತಾರೆ. 80 ಹೇಳ್ತಾರೆ, 100 ಹೇಳ್ಬಿಡ್ತಾರೆ. ನನಗಿವಾಗ ಆ್ಯಕ್ಚುಲಿ ಬರೀ 100 ರೂಪಾಯಿಗೆ ಅವ್ರು ಕೊಟ್ಟರು ಸಾವಂತಿಗೆ ಹೂವನ್ನ. ಅಲ್ಲೇ ತೊಗೊಳ್ತೀವಲ್ವ, ಅವ್ರು ಮಾರ್ಕೆಟಿಗೆ ಎಷ್ಟಕ್ಕೆ ಹಾಕ್ತಾರೋ ಗೊತ್ತಿಲ್ಲ. ಅಲ್ಲಿ ಹಸುಗಳನ್ನ ಕಟ್ಟಾಕಿದ್ದಾರೆ ನೋಡಿ, ಬೆಳಗ್ಗೆ ಬಿಸಿಲು ಜಾಸ್ತಿ ಅಂತ ಅಲ್ಲೇ ಹುಲ್ಲು ಹಾಕ್ಬಿಟ್ಟು ಅಲ್ಲೇ ಕಟ್ಟಾಕಿ ಅಲ್ಲೇ ನೀತಾ ಇದೆ ಪಾಪ. ಸೊ ಸಾವಂತಿಗೆ ಹೂವು ಸಕ್ಕತ್ತಾಗಿದೆ ಅಲ್ಲ. ನಾನು ಸ್ವಲ್ಪ 1 kg ಹಂಗೆ ಬಿಡಿ ಹೂವು ತೊಗೊಂಬಂದೆ. ಹಂಗೆ ಸ್ವಲ್ಪ ವಾಸ್ಗಿಡೋದಕ್ಕೆ ಗೊಂಚಲು ಬೇಕಂತೆ, ಕಿತ್ಕೊಂಡೋಗಿ ಅಂತಂದ್ರೆ ಅವರು, ಗೊತ್ತಲ್ವ ಇಲ್ಲಿ ಊರ ಕಡೆ ಎಲ್ಲ ಎಷ್ಟಿರ್ಬೋದು ಹೇಳಿ. ನಾನು ಹೇಳಿದ್ನಲ್ಲ, ಜಸ್ಟ್ 100 ರೂಪಾಯಿ kg ಅಷ್ಟೇ. ಬಟ್ ಹಬ್ಬದ ಸೀಸನ್ಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಗಬೇಕಿತ್ತು. ಶಿವರಾತ್ರಿ ಅಂತಲೇ ಏನೋ ಗೊತ್ತಿಲ್ಲ, 100 ರೂಪಾಯಿ kg. ಮಾರ್ಕೆಟ್ಗಳಲ್ಲೆಲ್ಲ ಕೇಳಿದ್ರೆ ಎಷ್ಟು 50 ರೂಪಾಯಿ 60 ರೂಪಾಯಿ 1/4 kg ಹೇಳ್ತಾರೆ ಅಪ್ಪ. ಇದು ಎಷ್ಟು 2 ತಿಂಗಳು 3 ತಿಂಗಳು ಬರುತ್ತೆ ಅಂತ ಅಷ್ಟೇ ಗಿಡ ಇದು. ಸೊ ಫ್ರಿಜ್ನಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೀ ಮಾಡ್ಕೊಂಡು ಸ್ವಲ್ಪನೇ ಏರಿಸ್ಬಿಟ್ಟು ಕಟ್ಟಿಡೋಣ. ನಾನು ಮಾಡ್ಕೊಳ್ಳೋ ಒಂದು ತಲೆಗೆ ಏರ್ ಪ್ಯಾಕ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಜಸ್ಟ್ ದಾಸವಾಳ ಎಲೆಗಳನ್ನ ಕಿತ್ಕೊಂಡು ಚಿಗುರು ಕಿತ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಾಕಿ ನೆನೆಸಿರೋ ಮೆಂತ್ಯ 1 ಸ್ಪೂನ್ ಹಾಕ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿ, ಅಥವಾ ಈರುಳ್ಳಿ ಸಿಪ್ಪೆ ಆದ್ರೂ ಹಾಕೋಬಹುದು. ಕೂದಲು ಉದ್ರೋದು ಕಡಿಮೆ ಆಗುತ್ತೆ. ಅದು ಬೇಸಿಗೆ ಕಾಲದಲ್ಲಂತೂ ತುಂಬ ತಂಪು ತಲೆಗೆ. ಶೀತ ಇರೋರು ನೋಡ್ಕೊಂಡು ಹಾಕೋಬೇಕು, ಬಟ್ ನನಗೆ ಶೀತ ಅಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಅವಾಗ ಹಾಕೋತಾ ಇರ್ತೀನಿ. ಸೊ ಹಾಗೆ ನಾನು ಪುಟಾಣಿ ಕರ್ಕೊಂಬರೋಕೆ ರೆಡಿ ಆಗಬೇಕಲ್ಲ. ನಾನು ಏನೂ ರೆಡಿ ಆಗಲ್ಲ ಫ್ರೆಂಡ್ಸ್, ಜಸ್ಟ್ ಸಿಂಪಲ್ ಆಗಿ ಒಂದು ಹಾಕಿದ್ರೆ ಒಂದು ಫೇರ್ ಅಂಡ್ ಲವ್ಲಿ ಹಾಕ್ತೀನಿ, ಇಲ್ಲಾಂದ್ರೆ ಅದು ಹಾಕಕ್ಕೆ ಹೋಗಲ್ಲ. ಇವಾಗ ಅಂತ ಅಲ್ಲ, ನನ್ನ ಮೊದಲಿಂದನೂ ಹಿಂಗೆ. ಅದೇನೋ ನಮ್ಮ ತಾಯಿನೂ ಹಂಗೆ, ಜೊತೆಗೆ ಈಗ ನನ್ನ ಮಗಳೂ ಅದೇ ಥರ. ಅವಳೂ ಮೇಕಪ್ ಮಾಡಲ್ಲ, ತೊಗೊಂಡು ಹಾಕೋ ಅಂತ ನಾನು ಹೇಳಿದ್ರೂ ಅವಳಿಗೂ ಇಷ್ಟ ಆಗಲ್ಲ. ಸೊ ನಾನು ಬಿಟ್ಬಿಟ್ಟಿದ್ದೀನಿ, ನಿನ್ನ ಇಷ್ಟ, ನಿನಗೆ ಹೆಂಗೆ ಇಷ್ಟನೋ ಹಂಗೆ ಇರು ಅಂತ. ಇನ್ನು ಫೆಬ್ರವರಿ ಮುಗ್ದೇ ಇಲ್ಲ ಫ್ರೆಂಡ್ಸ್, ಶಿವರಾತ್ರಿ ಬರ್ತಾಯಿದೆ. ಇನ್ನು ಇವಾಗಲೇ ಅಷ್ಟು ಬಿಸಿಲು ಸ್ಟಾರ್ಟ್ ಆಗಿದೆ. ಅದು ಬೆಂಗಳೂರಲ್ಲೇ ಇಷ್ಟೊಂದು ಬಿಸಿಲಿದ್ರೆ ಇನ್ನು ಬೇರೆ ಕಡೆ ಎಲ್ಲ, ಚಿತ್ರದುರ್ಗ ಆ ಕಡೆ ಎಲ್ಲ ಇನ್ನೆಷ್ಟು ಬಿಸಿಲಿರುತ್ತೆ ಗೊತ್ತಿಲ್ಲ, ಹಿರಿಯೂರು ಸೈಡು.
ನನ್ನ ಮಗ ಗನಿಷ್ಕ 8:15ಗೆ ಹೋಗ್ತಾನೆ, ಮನೆ ಬಿಡೋದು ಆಲ್ಮೋಸ್ಟ್ 7:45ಗೆ ಬಿಡ್ತಾನೆ. ಸೊ 1:15 1:45 ಆಗುತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ಫುಲ್ ಸುಸ್ತು, ಹೊಟ್ಟೆ ಹಸು ಅಮ್ಮ ಅಂತಾನೆ ಬರ್ತಾನೆ ಮನೆಗೆ. ಬ್ರೆಡ್ ರೋಸ್ಟು ಇಷ್ಟಪಟ್ಟು ತಿಂತಾನೆ, ಹಂಗಾಗಿ ಸ್ವಲ್ಪ ಬ್ರೆಡ್ ರೋಸ್ಟೇ ಮಾಡೋಣ ಹಂಗೆ ಜನ. ನನ್ನ ಬಂಗಾರ ಎಲ್ಲ ತುರಿದಾಕ್ಬಿಟ್ಟೈತೆ ಅಲ್ಲವ, ಎಳ್ದು ಪುಡಿ ಮಾಡಿ ಹಾಕ್ಬಿಟ್ಟೈತೆ, ಕೋಸು ಕ್ಯಾರೆಟು ಎಲ್ಲ. ಆಯ್ತಮ್ಮ ಬಂತಾ ಹೇಳಿ. ವಾ ಸೂಪರ್ ಬಂಗಾರಿ. ಏನಾಯ್ತು ಅದು ಬಿತ್ತ? ನಾನು ಕ್ಲೀನ್ ಮಾಡ್ಕೊಡ್ತೀನಿ, ನಾನು ಕೊಡ್ತೀನಿ ಇದು. ಸಖತ್ ಈಸಿ ಫ್ರೆಂಡ್ಸ್ ಇದು, ಹಂಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಹಂಗೆ ಒಳ್ಳೇದು ಸಹ. ಇದ್ರ ಕೋಸೆಲ್ಲ ಕ್ಯಾರೆಟ್ ಎಲ್ಲ ಹಾಕಿ ಮಾಡ್ತೀವಲ್ವ, ಸಖತ್ತು ಒಳ್ಳೇದು ಮಕ್ಕಳಿಗಂತೂ. ನನ್ನ ಪುಟಾಣಿ ಸಹ ಹೆಲ್ಪ್ ಮಾಡ್ದೆ ಅವ್ನಿಗೆ. ಈ ಥರ ಹೆಲ್ಪ್ ಮಾಡೋದಂದರೆ ಸಖತ್ ಇಷ್ಟ ಅವನಿಗೆ. ಆ ಥರ ಎಳೆಯೋದಿಲ್ಲ ಅಂತಂದ್ರೆ ಚಿಕ್ಕದಾಗಿ ಚಾಕುನಲ್ಲೇ ಕಟ್ ಮಾಡ್ಕೋಬೋದು. ಜಸ್ಟ್ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮೊಟೊ, ಕೋಸು ಇರಬೇಕು, ಚೆನ್ನಾಗಿರುತ್ತೆ. ಕೋಸಿಲ್ಲ ಅಂದರೆ ಬರೀ ಕ್ಯಾರೆಟ್ ಈರುಳ್ಳಿ ಬೇಕಾದರೂ ಹಾಕ್ಕೋಬೋದು. ಎಲ್ಲ ಒಗ್ಗರಣೆಗೆ ಹಾಕಿ ಸ್ವಲ್ಪ ಗರಂ ಮಸಾಲ, ಅರಿಶಿನ, ಸ್ವಲ್ಪ ಉಪ್ಪು ಹಾಕಿದ್ರೆ 5 ನಿಮಿಷಕ್ಕೆ ಆಗೋಗುತ್ತೆ ಬ್ರೆಡ್ ರೋಸ್ಟು. ಸೊ ಹಸಿಮೆಣ್ಸಿಕಾಯಿ ತೆಗೆದು ಹಾಕಿದ್ದೀನಿ ಪುಟಾಣಿಗೆ, ಅದಕ್ಕೆ ಗೊತ್ತು ಸಿಗೋಕ್ಕೋಸ್ಕರ ನನ್ನ ಬ್ರೆಡ್ ರೋಸ್ಟಿಗೆ ಒಂದು ಹಸಿಮೆಣ್ಸಿಕಾಯಿ ಮೇಲಿಟ್ಟಿದ್ದೀನಿ. ಅವ್ನಿಗೆ ಗೊತ್ತಾ, ಇಲ್ಲಾಂದರೆ ಹಸಿಮೆಣ್ಸಿಕಾಯಿ ಇದ್ದರೆ ಅವ್ನು ತಿನ್ನೋಕ್ಕೆ ಹೋಗಲ್ಲ. ಅವನಿಗೆ ತೆಗೆದು ಇಲ್ಲಿ ಇದನ್ನಿಟ್ಟಿದ್ದೀನಿ, ನನಗೆ ಹಸಿಮೆಣ್ಸಿಕಾಯಿ ಹಾಕಿರೋದು ಅಂತ ಗುರ್ತಿಗೋಸ್ಕರ ಹಿಂಗೆ ಇಟ್ಟಿದ್ದೀನಿ. ಸೊ ಇಷ್ಟೇ, ಈ ಥರ ಫಿಲ್ ಮಾಡಿಬಿಟ್ಟು ನಾವು ಈ ಥರ ಬ್ರೆಡ್ ರೋಸ್ಟ್ ಮಿಷಿನ್ ಇಲ್ಲ ಅಂದ್ರೂ ಸಹ ಹಂಚ್ ಮೇಲೆ ಮಾಡ್ಕೋಬೋದು. ಬ್ರೆಡ್ ಸ್ವಲ್ಪ ಸುಟ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಮಾಡಿರ್ತೀವಲ್ಲ ಪಲ್ಯನ, ಅದನ್ನು ಹಾಕ್ಕೊಂಡು ತಿನ್ಕೊಂಡ್ರು ಚೆನ್ನಾಗಿರುತ್ತೆ. ನನ್ನ ಮಗ ಒಂಥರ ನನಗೆ ಸ್ಟ್ರೆಸ್ ಬೂಸ್ಟರ್ ಅಂತಲೇ ಹೇಳ್ಬೋದು. ಅವ್ನು ಸ್ಕೂಲಿಂದ ಬರೋವರೆಗೂ ನಾನೊಂಥರ ಮ್ಯೂಟ್ ಆಗಿಬಿಟ್ಟಿರ್ತೀನಿ. ಅವ್ನು ಬಂದ ತಕ್ಷಣ ಫುಲ್ ಆ್ಯಕ್ಟಿವ್ ಮಾಡಿಸ್ಬಿಡ್ತಾನೆ. ಎಷ್ಟು ಡಲ್ಲಾಗಿ, ಎಷ್ಟು ಟೆನ್ಷನ್ ಆಗಿದ್ರೂ ಟೆನ್ಷನ್ ಎಲ್ಲ ಹೋಗಿಸ್ಬಿಡ್ತಾನೆ. ಅಷ್ಟು ಮಾತಾಡ್ತಾನೆ, ಅಷ್ಟು ಮಾತಾಡಿಸ್ತಾನೆ. ಇನ್ನು ಸಂಜೆ ನನ್ನ ಫ್ರೆಂಡು ಮನೆಯಲ್ಲಿ ಒಂದು ಇದಿದೆ, ಫಂಕ್ಷನ್ ಇದೆ. ಫಂಕ್ಷನ್ ಅನ್ನೋದಕ್ಕಿಂತ ಒಂದು ದೇವ್ರ ಕಾರ್ಯ ಅಂತ ಹೇಳ್ಬೋದು. ಅವ್ರ ಮನೆಯಲ್ಲಿ ಬರ್ತಡೇ ಇದೆ. ಅದು ಹಿಂದಿನ ದಿನವೇ ಒಂದು ದೇವ್ರು ಕರೆಸ್ತಾ ಇದ್ದಾರೆ. ಶಿರಾದ ಹತ್ರ ಗೊಲ್ರಟ್ಟಿ ಅಂತ ಇದೆ, ಅಲ್ಲಿಂದ ಮಹೇಶ್ವರಿ ಅಮ್ಮ ಅನ್ನೋ ದೇವ್ರನ್ನ ಕರೆಸ್ತಾ ಇದ್ದಾರೆ. ರಾತ್ರಿ ಕರೆಸಿ ಆಮೇಲೆ ಇನ್ನು ಅದಾದ ನೆಕ್ಸ್ಟ್ ಡೇ ಬರ್ತಡೇ ಇದೆ. ಆ ಬರ್ತಡೇ ಮುಗಿಸ್ಕೊಂಡು ಕಳಿಸ್ತಾ ಇದ್ದಾರೆ. ಲಿಂಗನಹಳ್ಳಿ ಅಂತ ನಾವಿರೋದು, ಆ ಊರಲ್ಲಿ ಈ ದೇವಸ್ಥಾನ ಇದೆ ನೋಡಿ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ರಾಧಾ ರುಕ್ಮಿಣಿ ವೇಣುಗೋಪಾಲ ಸ್ವಾಮಿ, ಎಷ್ಟು ಚೆನ್ನಾಗಿದೆ ಅಲ್ಲ ದೇವರು. ರಾತ್ರಿ ದೇವಸ್ಥಾನಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ಹಂಗೆ ದೇವ್ರನ್ನ ದರ್ಶನ ಮಾಡಿಕೊಂಡು ದೇವಸ್ಥಾನದಲ್ಲೇ ಗದ್ಗೆ ಆಗಿತ್ತು ಮಹೇಶ್ವರಿ ಅಮ್ಮನವರು. ಇದು ಉತ್ಸವ ಮೂರ್ತಿ ಆಗಿರುತ್ತೆ, ನಾವು ಇರೋ ಊರಲ್ಲಿ ಉತ್ಸವ ಮೂರ್ತಿ ಆಗಿರುತ್ತೆ ವೇಣುಗೋಪಾಲ ಸ್ವಾಮಿದು. ನಾನು ನೆಕ್ಸ್ಟ್ ಡೇ ಬೆಳಗ್ಗೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ ಫ್ರೆಂಡ್ಸ್. ಬಿಕಾಸ್ ಅವ್ರ ಮನೇಲಿ ಹಾಲ್ಟ್ ಆಗ್ತಾ ಇದೆ ದೇವರು, ಅಲ್ಲೇ ಉಳಿಸ್ಕೊಳ್ತಾ ಇದ್ದಾರೆ. ಒಂದಿನ ರಾತ್ರಿ ಆ ದೇವ್ರನ್ನ ಮಹೇಶ್ವರಿ ಅಮ್ಮನ ಉಳಿಸ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಕಡೆನೇ ಶಿರಾದ ಹತ್ರ ಗೊಲ್ರಟ್ಟಿ ಅಂತ, ನನಗೆ ಗೊತ್ತೇ ಇಲ್ಲ ನೋಡಿ. ಇಲ್ಲಿಂದ ಕರೆಸ್ಕೊಂಡಿದ್ದಾರೆ ದೇವ್ರನ್ನ. ಯಾರ್ಯಾರು ಎಲ್ಲೆಲ್ಲಿಗೆ ದೇವರು ಇಟ್ಟಿರ್ತಾರೆ ಅನ್ನೋದಕ್ಕೆ ಹೇಳೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಮಹೇಶ್ವರಿ ಅಮ್ಮ. ಸೊ ನಾವು ನಮಸ್ಕಾರ ಹಾಕ್ಬಿಟ್ಟು ಮನೆಗೆ ಬಂದು, ನನ್ನ ಮಗಳು ಅಷ್ಟೊತ್ತಿಗೆ ಬಂದಳು. ಸ್ವಲ್ಪ ಕ್ಯಾರೆಟ್ ಹಂಗೆ ಇತ್ತು ತಂದಿದ್ದು, ದೊಡ್ಡ ಕ್ಯಾರೆಟು ತುಂಬ ಚೆನ್ನಾಗಿರುತ್ತೆ ಹಲ್ವಾ ಮಾಡೋದಕ್ಕೆ. ನಮ್ಮನೇಲಿ ಎಲ್ರಿಗೂ ಕ್ಯಾರೆಟ್ ಹಲ್ವಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಪುಟಾಣಿಗೆ ಇನ್ನೂ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಅವ್ನು ಹುಟ್ಟಿದಾಗ್ಲಿಂದ ನಾನು ಅಷ್ಟು ಮಾಡ್ತಾನಿಲ್ಲ. ಅವ್ನು ಹುಟ್ಟೋಕೆ ಮುಂಚೆ ಸಿಕ್ಕಾಪಟ್ಟೆ ಮಾಡ್ತಿದ್ದೆ. ಸೊ ನಾನು ಮಾಡೋದು ನೋಡಿ ನನ್ನ ಮಗಳನ್ನ ಕಲ್ತ್ಕೊಂಡು ನಾನೇ ಮಾಡ್ತೀನಮ್ಮ ಅಂತ ಅವಳೇ ಎಲ್ಲ ತುರಿದ್ಬಿಟ್ಟು ಅವಳೇ ಮಾಡಿದ್ಲು. ಆ್ಯಕ್ಚುಲಿ ಸಂಜೆ ಬಂದಮೇಲೆ ಅವಳಿಗೆ ಇಷ್ಟವಾದ ಫುಡ್ ಆದರೆ, ಅವಳು ಲೇಟ್ ಆದರೂ ಬಂದಮೇಲೆ ಎಷ್ಟು ಟಯರ್ಡ್ ಆಗಿದ್ರು ಅವಳು ಮಾಡಿಬಿಡ್ತಾಳೆ.
ಕ್ಯಾರೆಟ್ ಎಷ್ಟು ತೊಳೆದ್ರು ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಎರ್ಕೊಂಡ್ಬಿಡ್ತೀನಿ. ಎರೆದ್ಬಿಟ್ಟು ಅವಳೇ ತುರಿದ್ಲು. ತುರಿದ್ಬಿಟ್ಟು ನಾವು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ತುಪ್ಪದಲ್ಲಿ ಹುರಿದಾದ್ಮೇಲೆ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅದನ್ನು ಸಹ 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಆ ಕುದಿಸೋದ್ರ ಮಧ್ಯೆನೆ ಬೆಲ್ಲ ಹಾಕ್ಕೊಂಡಿದ್ದಾಳೆ. ಬೆಲ್ಲ ಚೆನ್ನಾಗಿರುತ್ತೆ, ಟೇಸ್ಟ್ ಒಳ್ಳೇದು, ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಂತ ಬೆಲ್ಲನೇ ಹಾಕೊಳ್ಳೋದು. ಸಕ್ಕರೆ ಆದಷ್ಟು ಕಡಿಮೆನೆ. ಸೊ ದ್ರಾಕ್ಷಿ ಗೋಡಂಬಿ ಒಗ್ಗರಣೆಗೆ ಹಾಕಿದ್ರೆ ಕ್ಯಾರೆಟ್ ಹಲ್ವಾ ಆಗೋಗುತ್ತೆ. ದೇವ್ರನ್ನ ಅವ್ರ ಮನೆಯಿಂದ ಎತ್ತಿದ್ದಾರೆ ಫ್ರೆಂಡ್ಸ್. ಎತ್ಬಿಟ್ಟು ಕಳಿಸ್ಕೊಡ್ಬೇಕಾದ್ರೆ ಹೆಣ್ಮಕ್ಳುಗಳು ಎಲ್ಲ ಲೈನಕ್ಕೆ ಕೂತ್ಕೊಂಡು ಅವ್ರ ಮೇಲೆ ದೇವರು ಹೋಗೋ ಅಂಥದ್ದು, ಹಂಗೆ ಅವ್ರ ಸುತ್ತರಿಯೋ ಅಂಥದ್ದನ್ನು ಮಾಡ್ತಾಯಿದೆ. ಜೊತೆಗೆ ಕೂದಲು ಜಡೆ ಎಣ್ಕೊಂಡಿರಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಎಲ್ಲ ಜಡೆ ಬಿಚ್ಚಿಬಿಟ್ಟು ಕೂದಲು ಬಿಟ್ಕೊಳ್ತಾ ಇದ್ದಾರೆ. ನಮ್ಮ ಮನೆಗೆ ಬಂದ ಹೆಣ್ಮಕ್ಳಾದರೂ ಆಯಿತು ಅಥವಾ ದೇವರಾದರೂ ಅಷ್ಟೇ, ನಾವು ಎಷ್ಟು ಖುಷಿಯಿಂದ ಸ್ವಾಗತ ಮಾಡ್ತೀವೋ ಅದೇ ಥರ ಹೋಗ್ಬೇಕಾದ್ರೂ ಖುಷಿಯಿಂದ ಕಳಿಸ್ಕೊಡ್ಬೇಕು ಅಂತೀವಲ್ಲ, ಅದೇ ರೀತಿ ನೋಡಿ ಎಷ್ಟು ಖುಷಿಯಿಂದ ಅವರು ರೋಡಿಗೆಲ್ಲ ನೀರು ಹಾಕಿ ಅಷ್ಟು ಪೂಜೆ ಮಾಡಿ ಮನೆಗೆ ಕರೆಸ್ಕೊಂಡ್ರು. ಸೊ ಅದೇ ಥರ ಕಳಿಸ್ಕೊಡೋಕ್ಕೂ ಸಹ ರೋಡಿಗೆಲ್ಲ ನೀರು ಹಾಕಿ ಅಷ್ಟು ಖುಷಿಯಿಂದ ಕಳಿಸ್ಕೊಡ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಮಾಡಿದ್ದ, ನನ್ನ ಮಗಳು ಮಾಡಿದ್ದ ಕ್ಯಾರೆಟ್ ಹಲ್ವಾ, ಜೊತೆಗೆ ನಾನೊಂದು ಏರ್ ಪ್ಯಾಕ್ ತೋರಿಸ್ದೆ, ಜೊತೆಗೆ ನನ್ನ ಪುಟಾಣಿಗೆ ಇಷ್ಟ ಅಂತ ಒಂದು ಬ್ರೆಡ್ ರೋಸ್ಟ್ ಮಾಡಿದೆ. ಹಾಗೆ ನಾವಿರೋ ಊರಲ್ಲಿ ಒಂದು ದೇವ್ರ ಉತ್ಸವ ಇತ್ತು, ಅದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ಸೊ ಅಲ್ಲಿಂದ ಬಂದ ತಕ್ಷಣ ನನ್ನ ಮಗ ಆಟ ಆಡೋಕ್ಕೆ ಶುರು ಮಾಡ್ಕೊಂಡ. ಮಕ್ಕಳನ್ನ ಸ್ವಲ್ಪ ಬಿಸಿಲಲ್ಲಿ ಮಣ್ಣಲ್ಲಿ ಸೊ ಪರಿಸರದ ಮಧ್ಯೆ ಹಾಡೋಕೆ ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಆಚೆ ಬಿಡ್ತೀನಿ ಸ್ವಲ್ಪ ಹೊತ್ತು. ಆಮೇಲೆ ಮಕ್ಕಳಿಗೆ ಮರಗಳು ಪರಿಚಯ ಆಗುತ್ತೆ, ಯಾವ್ದು ಬೇವಿನ ಮರ, ಯಾವ್ದು ಹೊಂಗೆ ಮರ. ನಮಗಂದ್ರೆ ಅದೆಲ್ಲ ಊರಲ್ಲಿ ಬೆಳೆದಿದ್ರಿಂದ ಅದೆಲ್ಲ ಆಟೋಮೆಟಿಕ್ ನಮಗೆ ಗೊತ್ತಿತ್ತು. ಈಗಿನ ಮಕ್ಳಿಗೆ ಏನು ಗೊತ್ತಿರಲ್ಲ. ನೀಮ್ ಟ್ರೀ ಅಂತ ಕೇಳಿಲ್ವಾ ನೀನು?
ನೀಮ್ ಟ್ರೀ ಅಂತ ಬೇವಿನ ಮರ. ಇಲ್ಲಿ ಪುಟಾಣಿದೊಂದು ಐತಿ, ಇಲ್ಲೇ ಐತಿ ಪುಟಾಣಿದು. ನಾನು ಅದರಲ್ಲೇ ಕಿತ್ಕೊಂಡು ಇವಾಗ ಅಲ್ಲುಜ್ಜಿದ್ದು.